ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ಮಾಕ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಈ ಒಂದು ಶೆಡ್ಯೂಲ್ನ ನೀವು ಫಾಲೋ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದೇ ಮೇಯ್ನ್ ಇಂಪಾರ್ಟೆಂಟು. ನಿಮ್ಮ ಆಪ್ಷನ್ ರೀ ನೆಕ್ಸ್ಟು ನೀವು ಏನು ಪ್ರೋಸೆಸ್ ಇದೆ, ನೆಕ್ಸ್ಟು ಅಲಾಟ್ಮೆಂಟ್ಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಯಾವಾಗ ಕೊಡ್ತಾರೆ ಮತ್ತು ರಿಸಲ್ಟ್ಸ್ ಯಾವಾಗ ಬರುತ್ತೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ಒಂದು ಶೆಡ್ಯೂಲ್ನ ನೀವು ಫಾಲೋ ಮಾಡಲೇಬೇಕು. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಬೇಕಾದರೆ ನೀವು ರಿಸಲ್ಟ್ಸ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಈಗ ಸರ್ವರ್ ಎರರ್ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಚೆಕ್ ಮಾಡಿ. ಸೊ ಆ್ಯಕ್ಟಿವ್ ಆಗಿರುತ್ತೆ ರಿಸಲ್ಟು. ಮೊದಲನೇದಾಗಿ ಈ ಒಂದು ಶೆಡ್ಯೂಲ್ನ ನೀವು KA ವೆಬ್ಸೈಟಲ್ಲಿ ಹುಡುಕಿದ್ರೆ ಸಿಗಲ್ಲ. ಸೊ ಸಿಂಪಲ್ಲಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯೇ ರೆಡಿ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡಿದೆ ಇದನ್ನು ರೆಡಿ ಮಾಡೋದಕ್ಕೆ, ಆದ್ದರಿಂದ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಈಗ ನಿಮ್ಮ ರಿಸಲ್ಟ್ಸು ಅನೌನ್ಸ್ ಆಗಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಆಪ್ಷನ್ ಯಾವಾಗ ಕ್ಲೋಸ್ ಆಗಿದ್ದು 22 6 PM, ಅಂದರೆ ಇದೇ ತಿಂಗಳು 22ನೇ ತಾರೀಕು 6 ಗಂಟೆ ಕ್ಲೋಸ್ ಆಯಿತು. ಅದಾದಮೇಲೆ ಇವತ್ತು ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಒಂದು 3 ಗಂಟೆ 3:30 ಅಷ್ಟೊತ್ತಿಗೆ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಇರಲಿ, ನೆಕ್ಸ್ಟು ರಿಸಲ್ಟ್ಸು ಅನೌನ್ಸ್ ಆದಮೇಲೆ ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಮಗೆ ಮಾಕ್ ರಿಸಲ್ಟ್ ಸಿಕ್ಕಿದೆಯಲ್ಲ ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ? ಸೊ ಅದೇ ರೀತಿ ನೀವು ಆ ಕಾಲೇಜ್ಗೆ ಅಡ್ಮಿಷನ್ ಆಗೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಮಾಕ್ ರೌಂಡು, ಇದೊಂದು ತಲೆಯಲ್ಲಿರಲಿ. ನೆಕ್ಸ್ಟು ಇಲ್ಲಿಂದ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಸ್ಟಾರ್ಟು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗ ಏನಾದರೂ ಮಿಸ್ಟೇಕ್ಸ್ನ ಮಾಡಿರ್ತೀರಾ, ಅಥವಾ ನೀವು ಕರೆಕ್ಟಾಗಿ ಮಾಡಿದರೂ ನಿಮಗೆ ಇಂಪಾರ್ಟೆಂಟೇ ಇದು. ಯಾಕೆ ಅಂತ ಹೇಳಿದ್ರೆ ನೀವು ಕಟ್ ಆಫ್ನ ನೋಡಿಕೊಂಡು ಈ ವರ್ಷದ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ನೀವು ಈಗ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಯಾವಾಗ ಕೊಟ್ಟಿದ್ದಾರೆ? 26ನೇ ತಾರೀಕು. ಸೊ 26ನೇ ತಾರೀಕು ಅಂತ ಹೇಳಿದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟ್ಸ್ ಎಲ್ಲ ಅಲ್ಲಿ ತನಕ ನೋಡ್ಕೊಂಡಿರ್ತೀರ. ಸೊ ಮಧ್ಯಾಹ್ನ 12 ಗಂಟೆ ಆದಮೇಲೆ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು ಮತ್ತು ಎಡಿಟ್ ಮಾಡ್ಬೋದು. ಸೊ ಈ ಎಲ್ಲ ಪ್ರೊಸೆಸ್ನ ನೀವು ನಾಳೆ ಮಧ್ಯಾಹ್ನ 12 ಗಂಟೆ ಮೇಲೆ ಮಾಡ್ಬೋದಾಗಿರುತ್ತೆ. ಸೊ ಅಲ್ಲಿ ತನಕ ಟೈಮ್ನ ಕೊಟ್ಟಿದ್ದಾರೆ. ಎಲ್ಲಿ ತನಕ? 29ನೇ ತಾರೀಕು ಸಂಜೆ 5 ಗಂಟೆ ತನಕ ನಿಮಗೆ ಟೈಮ್ ಇದೆ. ಅಲ್ಲಿ ತನಕ ನೀವು ಆಪ್ಷನ್ ಟ್ರೀನ ಮಾಡ್ಬೋದಾಗಿರುತ್ತೆ. ಆದ್ದರಿಂದ 29ನೇ ತಾರೀಕು ಒಳಗಡೆ ನೀವು ಕೆಲಸ ಎಲ್ಲ ಮುಗಿಸಿರ್ಬೇಕು. ಈ ಒಂದು ನಿಮ್ಮ ಆಪ್ಷನ್ ಟ್ರೀ ಏನಿರುತ್ತೆ, ನೀವು ಈಗ ಫೈನಲ್ ಆಗಿ 29ನೇ ತಾರೀಕಿನ ಒಳಗಡೆ ಏನೆಲ್ಲ ಆಪ್ಷನ್ ಟ್ರೀ ಮಾಡ್ತೀರಾ, ಇದೇ ನಿಮ್ಮ ಫಸ್ಟ್ ರೌಂಡ್ಗೆ ಕನ್ಸಿಡರ್ ಆಗುವಂಥದ್ದು. ಸೊ ಫಸ್ಟ್ ರೌಂಡಲ್ಲಿ ತುಂಬ ಕ್ರೂಷಿಯಲು. ಯಾಕೆ ಅಂತ ಹೇಳಿದ್ರೆ ಈಗಾದರೆ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಬಟ್ ಆಮೇಲೆ ಇದ್ಯಾವ ಚಾನ್ಸ್ನೂ ನಿಮಗೆ ಕೊಡುವುದಿಲ್ಲ. ಸೊ ಆದ್ದರಿಂದ ಈಗಲೇ ನಿಮ್ಗೆ ಏನು ಕೆಲಸ ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು, ಯಾವುದ್ರ ಬಗ್ಗೆ ಡೌಟ್ಸ್ ಇದೆ, ಅದಕ್ಕೆ ನಾನು ಈ ರೀತಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಆಗೋ ರೀತಿ ನಿಮಗೆ ಅರ್ಥ ಮಾಡಿಸ್ತೀನಿ. ನೆಕ್ಸ್ಟು ಈಗ ನೀವು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಟ್ರೀನ ಎಡಿಟ್ ಮಾಡ್ತೀರಾ. ನೆಕ್ಸ್ಟು ನಿಮ್ಮ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ? ಆದಷ್ಟು ಬೇಗನೆ ಬಿಡ್ತಾರೆ. ಇಲ್ಲಿ ನೋಡಿ 29ನೇ ತಾರೀಕು ನಿಮ್ಮ ಕಂಪ್ಲೀಟ್ ಆಪ್ಷನ್ ಟ್ರೀ ಮುಗಿದ ಮೇಲೆ ಜಾಸ್ತಿ ಟೈಮ್ ತೊಗೊತಾ ಇಲ್ಲ ಅವರು. 1ನೇ ತಾರೀಕು ಆಗಸ್ಟ್ಗೆ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗನೆ ಇದೆ ಶೆಡ್ಯೂಲು. ಯಾಕೆ ಅಂತ ಹೇಳಿದ್ರೆ ಅವರು MCC ಶೆಡ್ಯೂಲ್ನ ಫಾಲೋ ಮಾಡಬೇಕು. ಆದ್ದರಿಂದ ನಿಮಗೆ 1ನೇ ತಾರೀಕು 11 ಗಂಟೆಗೆ ನಿಮ್ಮ ರಿಸಲ್ಟ್ಸ್ನ ಬೆಳಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಈ ಒಂದು ಶೆಡ್ಯೂಲ್ ಎಕ್ಸ್ಟೆಂಡ್ ಆಗುತ್ತಾ, ಇದ್ರ ಬಗ್ಗೆ ಕ್ಲಾರಿಟಿ KE ಅವರೇ ಕೊಡ್ತಾರೆ. ನನ್ನ ಪ್ರಕಾರ ಎಕ್ಸ್ಟೆಂಡ್ ಆಗೋದು ತುಂಬ ಚಾನ್ಸಸ್ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಶೆಡ್ಯೂಲ್ನ ಫಾಲೋ ಮಾಡಬೇಕು. ಆದ್ದರಿಂದ ಸ್ವಲ್ಪ ನೀವು ಆದಷ್ಟು ಬೇಗನೆ ನಿಮ್ಮ ಕೆಲಸನ ಮುಗಿಸ್ಕೊಳ್ಳಿ. ನೆಕ್ಸ್ಟು 2ನೇ ತಾರೀಕು ಈಗ ನೋಡಿ, ಈಗ ಫಸ್ಟು ಅವ್ರು ರಿಲೀಸ್ ಮಾಡುವಂಥದ್ದು ಪ್ರಾವಿಷನಲ್ ರಿಸಲ್ಟು. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರ್ಬೋದು ಸ್ಟೂಡೆಂಟ್ಸ್ದು, ಅಥವಾ ಏನಾದರೂ ಈಗ ಫೀಸ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ನೇಮ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಕಾಲೇಜು ಅಲಾಟ್ ಆಗಿರಲ್ಲ. ಇಂಥ ಸ್ಟೂಡೆಂಟ್ಸ್ದು ಈ ರೀತಿ ಪ್ರಾಬ್ಲಮ್ ಇರುತ್ತೆ ಪ್ರಾವಿಷನಲ್ ರಿಸಲ್ಟಲ್ಲಿ. ಬಟ್ ನಿಮಗೆ ಅದನ್ನು 2ನೇ ತಾರೀಕು ನಿಮ್ದು ಏನು ಡೀಟೇಲ್ಸ್ ಇದೆ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ರಿಸಲ್ಟ್ಸ್ನ ರಿಸಲ್ಟ್ಸ್ನ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ಆವಾಗ ನೀವು ನಿಮ್ಮ ರಿಸಲ್ಟ್ಸ್ನ ಫಸ್ಟ್ ರೌಂಡ್ ರಿಸಲ್ಟ್ಸ್ನ, ಸೊ ನಿಮ್ಮ ಡ್ರೀಮ್ ಕಾಲೇಜ್ ಸಿಕ್ಕಿದೆಯಾ, ಅಥವಾ ನಿಮಗೆ ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆಯಾ, ಅಥವಾ ನಿಮಗೆ ಕಾಲೇಜೇ ಸಿಕ್ಕಿಲ್ವಾ, ಈ ಒಂದು ರಿಸಲ್ಟ್ಸು ನಿಮಗೆ ಆಗಸ್ಟ್ 2ನೇ ತಾರೀಕು ನಿಮಗೆ ಮಧ್ಯಾಹ್ನ 2 ಗಂಟೆ ನಂತರ ಗೊತ್ತಾಗುತ್ತೆ. ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ತಾರೆ. ಓಕೆ, ಅಲ್ಲಿ ಶೆಡ್ಯೂಲ್ ಯಾವ ರೀತಿ ಇದೆ ಆ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದಾದಮೇಲೆ ಚಾಯ್ಸ್ ಎಂಟ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯುವರ್ ಆಪ್ಷನ್ ಟ್ರೀ. ಯಾಕೆ ಅಂತ ಹೇಳಿದ್ರೆ ನೀವು ಚಾಯ್ಸ್ ಎಂಟ್ರಿನ ಏನು ಮಾಡ್ತೀರಾ ಅದರಲ್ಲಿ ನಿಮ್ಮ ಕಂಪ್ಲೀಟ್ ಫ್ಯೂಚರ್ ಡಿಸೈಡ್ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಚಾಯ್ಸ್ ಎಂಟ್ರಿಲಿ ನೀವು ಕಾಲೇಜ್ ಜಾಯ್ನ್ ಆಗಬೇಕಾ, ಅಥವಾ ಕಾಲೇಜ್ ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ, ಅಥವಾ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಬೇಕಾ, ಈ ರೀತಿ ಕಂಪ್ಲೀಟ್ ಪವರ್ ಇರುವಂಥದ್ದು ಈ ಒಂದು ಚಾಯ್ಸ್ ಎಂಟ್ರಿಲಿ. ಸೊ ಈ ಒಂದು ಚಾಯ್ಸ್ ಎಂಟ್ರಿನ ನೀವು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೋಬಾರ್ದು, ಅಂದರೆ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬಾರ್ದು. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ತುಂಬ ಟೈಮ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4th ಆಗಸ್ಟ್
ಇಂದ 7th ಆಗಸ್ಟ್ ತನಕ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟೈಮ್ ಒಳಗಡೆ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸೈಡ್ ಮಾಡಿಕೊಂಡು ಈಗ ಸಿಕ್ಕಿರೋ ಕಾಲೇಜ್ ಓಕೆನಾ ಅಥವಾ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಮೇಲ್ಗಡೆ ಆಪ್ಷನ್ ಲಿಸ್ಟಲ್ಲಿ ಇದೆಯಾ, ಅಪ್ಗ್ರೇಡ್ ಆಗ್ಬೋದಾ, ಈ ರೀತಿ ಡಿಸೈಡ್ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ 4ನೇ ತಾರೀಕಿಂದ 7ನೇ ತಾರೀಕು ತನಕ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಇರುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ಕೊಂಬನ್ನಿ. ಸೊ ಚಾಯ್ಸ್ ಎಂಟ್ರಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಅಡ್ಮಿಷನ್ ಪ್ರೋಸೆಸ್. ಸೊ ಚಾಯ್ಸ್ ಎಂಟ್ರಿಲಿ ನೀವು ಚಾಯ್ಸ್ 1ನ ಯಾರು ಸೆಲೆಕ್ಟ್ ಮಾಡ್ತೀರಾ, ನೀವು ಅಡ್ಮಿಷನ್ಗೆ ಹೋಗ್ತೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡೋರು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಸೊ ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಈಗ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 3 ಅಂತ ಇರುತ್ತೆ. 1, 2, 3, 4 ಇರುತ್ತೆ. ಸೊ 4 ಇರುತ್ತೆ. ನೀವು ಇದು ಚಾಯ್ಸ್ 1 ಚೂಸ್ ಮಾಡಿದವ್ರೇನು ಕಾಲೇಜ್ ಅಡ್ಮಿಷನ್ ಆಗ್ತೀರಾ. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ಹೋಲ್ಡಲ್ಲಿರುತ್ತೆ ಸೀಟು. ನೆಕ್ಸ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ಕ್ಯಾನ್ಸಲ್ ಆಗುತ್ತೆ ಸೀಟು, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 4 ಸೆಲೆಕ್ಟ್ ಮಾಡೋರು ಎಕ್ಸಿಟ್ ಆಗುವಂಥದ್ದು. ಸೊ ಇದರಲ್ಲೇ ಡಿಫ್ರೆಂಟ್ ಆಗಿದೆ. ಇದು ನಿಮಗೆ ಇದರಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಡೆಡಿಕೇಟೆಡ್ ನಿಮಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ ಅಲ್ಲಿ ಇನ್ನೊಂದು ಬೇಕಾದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಅಥವಾ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದಂತ. ನೆಕ್ಸ್ಟು ನಿಮಗೆ ಚಾಯ್ಸ್ 1ನ ಚೂಸ್ ಮಾಡೋರು ಅಡ್ಮಿಷನ್ ಆಗ್ತೀರಾ, ನೀವು ಫೀಸ್ ಪೇಮೆಂಟ್ ಮಾಡಬೇಕು. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ನೋ ಫೀಸ್ ಪೇಮೆಂಟು. ಬಟ್ ಕಾಲೇಜ್ ಲಿಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಅಂತಂದರೆ ನಿಮಗೊಂದು 20 ಕಾಲೇಜ್ನ ಆ್ಯಡ್ ಮಾಡಿದರೆ ನಿಮಗೆ 15th ಕಾಲೇಜ್ ಅಲಾಟ್ ಆಗಿತ್ತು ಅಂತ ಹೇಳಿದ್ರೆ ಬಿಲೋ 15 ಯಾವ ಕಾಲೇಜ್ ಇತ್ತು ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಇದೊಂದು ಮೈಂಡಲ್ಲಿರಲಿ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವ್ರಿಗೆ ಇದೊಂದು ಮೈಂಡಲ್ಲಿ ಇರಬೇಕು. ಆದ್ದರಿಂದ ನೀವು ಆದಷ್ಟು ಟಾಪ್ ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರಿ. ಸೊ ಅದು ಮುಂದೆ ಯೂಸ್ ಆಗುತ್ತೆ. ಇವಾಗ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಿಕೊಂಡು ಯಾವುದು ಕನ್ಫರ್ಮಾಗಿ ಸಿಗುತ್ತೆ ಅಂಥ ಕಾಲೇಜ್ನ ಕೊನೆಯಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟು ಇದರಲ್ಲಿ ನೋ ಫೀಸ್ ಪೇಮೆಂಟು, ಬಟ್ ಸೀಟು ಹೋಲ್ಡಲ್ಲಿ ಇರುತ್ತೆ. ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೀಟು ಹೋಲ್ಡಲ್ಲಿರುತ್ತೆ, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ನಿಮ್ಗೆ ಏನಾಗುತ್ತೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದವ್ರಿಗೆ ಸೀಟು ಕ್ಯಾನ್ಸಲ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾವುದೇ ಸೀಟು ಹೋಲ್ಡಲ್ಲಿ ಇರೋದಿಲ್ಲ. ಇದೊಂದು ಮೈಂಡಲ್ಲಿರಲಿ. ಸೊ ಯಾವ ಸೀಟು ಹೋಲ್ಡಲ್ಲಿ ಇರೋಲ್ಲ, ನಿಮಗೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಅಂದರೆ ನಿಮ್ಮ ಆಪ್ಷನ್ ಲಿಸ್ಟಿರೋ ಎಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಇನ್ನು ಚಾಯ್ಸ್ 4 ತುಂಬ ಸಿಂಪಲ್ಲು, ನೀವು ಡೈರೆಕ್ಟಾಗಿ KEA ಆಪ್ಷನ್ ಟ್ರೀಯಿಂದ ಎಕ್ಸಿಟ್ ಆಗುವಂಥದ್ದು. ಸೊ ನಿಮಗೂ KEAಗೂ ನೆಕ್ಸ್ಟು ಯಾವುದೇ ರೀತಿ ಸಂಬಂಧ ಇರಲ್ಲ. ಇನ್ ದ ಕೇಸ್ ನಿಮಗೂ ಆಪ್ಷನ್ ಟ್ರೀಗೂ ಇನ್ನೂ ಯಾವುದೇ ರೀತಿ ರಿಲೇಷನ್ ಇರಲ್ಲ. ನೀವು ಡೈರೆಕ್ಟಾಗಿ KEA ಆಪ್ಷನ್ ಟ್ರೀಯಿಂದ ಎಕ್ಸಿಟ್ ಆಗ್ತೀರಾ. ಅಂದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಕಾಲೇಜ್ ಸಿಗಲ್ಲ, ಅಥವಾ ಕೆಲವೊಬ್ಬರು ಮ್ಯಾನೇಜ್ಮೆಂಟ್ನ ಚೂಸ್ ಮಾಡ್ಕೊತಾರೆ, ಮ್ಯಾನೇಜ್ಮೆಂಟ್ ಸೀಟ್ನ. ಸೊ ಅಂಥವರು ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಡೈರೆಕ್ಟಾಗಿ ಎಕ್ಸಿಟ್ ಆಗ್ತೀರಾ. ಸೊ ಇದು ಸಿಂಪಲಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲೇ ಸುಮಾರು ರೀತಿ ಇದೆ. ಫಸ್ಟ್ ರೌಂಡ್ಗೂ ಬೇರೆ ರೀತಿ ಇದೆ, ಸೆಕೆಂಡ್ ರೌಂಡ್ಗೂ ಬೇರೆ ರೀತಿ ಇದೆ. ಆದ್ದರಿಂದ ನೀವು ನಮ್ಮ ಚಾನಲಲ್ಲಿ ಚಾಯ್ಸ್ ಎಂಟ್ರಿ ಅಂತ ನೋಡಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬೇಕಾದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ಇನ್ನೊಂದು ಸಲ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಅದನ್ನು ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಸೊ ಫೀಸ್ ಪೇಮೆಂಟ್ ಇರುತ್ತೆ ನಿಮ್ಮ ಫಸ್ಟ್ ರೌಂಡ್ ಆದಮೇಲೆ. ಸೊ ಆದಷ್ಟು ಬೇಗ ನಿಮ್ಮ ಫೀಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸ್ಬೇಕು. ನೀವು ಸಡನ್ನಾಗಿ 1 lakh ಮೇಲೆ ಅಮೌಂಟ್ನ ಅರೇಂಜ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ಗೆ ಇನ್ನೂ 1 ವೀಕ್ ಮೇಲಿದೆ ಟೈಮು. ಸೊ ಇನ್ನೊಂದು ವೀಕಲ್ಲಿ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದ್ರಿ ಅಂತ ಹೇಳಿದ್ರೆ ಅವರು ಈಸಿಯಾಗಿ ಅಮೌಂಟ್ನ ಅರೇಂಜ್ ಮಾಡ್ತಾರೆ ಹೆಂಗಾದರೂ. ಸೊ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ಅಮೌಂಟು ಪೇ ಮಾಡಲೇಬೇಕು. ಈಗ ಗೌರ್ಮೆಂಟ್ ಫೀಸೇ 1 lakh ಮೇಲಿದೆ. ಆದ್ದರಿಂದ ನೀವು ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ, ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ನ ಮಾಡ್ಕೊಂಡು ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಚಾಯ್ಸ್ ಎಂಟ್ರಿ ನಿಮಗೆ ಒಂದು 2 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನಿಮಗೆ ನನ್ನ ಸಜೆಷನ್, ಹೋಗಿ ನೀವು ಹಳೆ ವಿಡಿಯೋನ ಚೆಕ್ ಮಾಡಿ. ಆವಾಗ ಸಿಂಪಲಾಗಿ ಕ್ಲಿಯರಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಸೊ ವಿಡಿಯೋ ಲೆಂತಿ ಆಗಿರ್ಬೋದು, ಬಟ್ ಇನ್ಫಾರ್ಮೇಷನ್ಸು ತುಂಬ ಸ್ಟೂಡೆಂಟ್ಸು ಡೌಟ್ಸ್ ಕೇಳಿರ್ತೀರಲ್ಲ, ಅದಕ್ಕೆ ಒಂದು ಸ್ವಲ್ಪ ನೆನಪಾಗಿದ್ದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಆದಷ್ಟು ಕಾಲೇಜ್ನ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ನೀವು ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ಅದರಿಂದ ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.